ನಾನು ಯಾಕೆ ಇದು ಮಾತು ಕೇಳಿದೆ ಅಂತ ನಿಮಗೆ ಗೊತ್ತಿರ್ಬೋದು. ಅಂದರೆ ನಿಮ್ಮ ಸೀರಿಯಲ್ನಲ್ಲೇ ಈ ಥರದ ಪ್ರಾಬ್ಲಮ್ ಆಗಿತ್ತು. ಗಿಣಿರಾಮ ಸೀರಿಯಲ್ ಮಾಡಬೇಕಿದ್ರೆ ನಯನ ನಾಗರಾಜ್ ಅವರು ನಾವು ಸೀರಿಯಲ್ ಮುಗಿಯೋವರೆಗೂ ನಾನು ಮಾಡೋದಿಲ್ಲ ಅಂತ ಹೇಳಿ ಅವರು ಹೊರ ನಡೆದ್ರು. ಸೊ ಅದರಿಂದ ಇದನ್ನು ಕೇಳ್ತಾ ಇದ್ದೀನಿ. ಆಮೇಲೆ ಅವರೊಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ, ಗಿಣಿರಾಮ ಶೂಟಿಂಗ್ ಸೆಟ್ಟಲ್ಲಿ ಏನೆಲ್ಲ ಆಯಿತು ಅಂತ. ಯಾರಿಂದಲೂ ಅವರು ಚಿತ್ರಹಿಂಸೆ ಅನುಭವಿಸಿದ್ದು, ಅದಕ್ಕೆ ಅವರು ಆಚೆ ಬಂದಿದ್ದು. ಸೊ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಂಡಿದ್ದಾರೆ. ಸೊ ನೀವೇ ಡೈರೆಕ್ಟರ್ ಆ ಸಿನಿಮಾದು, ಸಾರಿ ಆ ಸೀರಿಯಲ್ದು. ಸೊ ಏನು ಹೇಳ್ತೀರಾ ಸರ್? ಇಲ್ಲ, ಒಂದೇನೆಂದರೆ ಗಿಣಿರಾಮ ನಂದೇ ಶೋ. ನಾನು ಆಲ್ಮೋಸ್ಟ್ 800 ಎಪಿಸೋಡ್ವರೆಗೂ ಪ್ರಧಾನ ನಿರ್ದೇಶಕನಾಗಿ ನಾನಿದ್ದೆ. ಆದರೆ ಆಲ್ಮೋಸ್ಟ್ ನಾನು ಒಂದು 500 ಎಪಿಸೋಡ್ ಆಗೋ ಹೊತ್ತಿಗೆ ನಾನು ಆ್ಯಕ್ಚುಲಿ ಅದೇ ಚಾನಲ್ನ ಬೇರೆ ಶೋ ಮಾಡಿದೆ. ನಾನು ಸೇಮ್ ಪ್ರೊಡ್ಯೂಸರ್ದೆ ಬೇರೆ ಶೋ ಮಾಡಿದೆ. ಸೊ ಅಲ್ಲಿವರೆಗೆ ನಾನಿರೋವರೆಗೆ ಅಲ್ಲಿ ಅಂತ ಏನೂ ಸಮಸ್ಯೆ ಆಗಿಲ್ಲ. ಅಲ್ಲಿ ಯಾರು ಪ್ರೊಡ್ಯೂಸರ್ ಇದ್ದಾರೆ ಭಾಸ್ಕರ್ ಸರು, ಅವರು ನನಗೆ ಬ್ರದರ್ ಥರ. ನಯನ ಅವರು ಒಳ್ಳೆಯವರು. ಅಂದರೆ ನಾನಿರೋ ತನಕ ಯಾರ್ದು ಏನು ಸಮಸ್ಯೆ ಇರಲಿಲ್ಲ. ಸೊ ಹಾಗಾಗಿ ಅಲ್ಲಿ ತನಕ ಏನೊಂದು ಅಲ್ಲಿ ಸಮಸ್ಯೆಗಳಾಗಿಲ್ಲ. ನಾನು ಬಂದು ನಾನು ಬೇರೆ ಶೋ ಮಾಡ್ತಿದ್ದೆ. ಆಗ ನನ್ನ ಎಪಿಸೋಡ್ ಡೈರೆಕ್ಟರ್ ಇದ್ದರು, ಅವರಿದ್ದರು. ಸೊ ಆ ಟೈಮಲ್ಲೆಲ್ಲ ಒಂಚೂರು ಹಿಂಗಾಯಿತು, ಸಮಸ್ಯೆ ಆಯಿತು ಅಂತಲ್ಲ. ಆದರೆ ನನ್ನ ಪ್ರಕಾರ ಎಲ್ಲ ಸೆಟ್ಗಳಲ್ಲಾಗೋ ಚಿಕ್ಕ ಪುಟ್ಟ ಸಮಸ್ಯೆಗಳೇ, ಅದಕ್ಕೆ ಒಂಚೂರು ಜಾಸ್ತಿ ಹೈಲೈಟ್ ಆಗ್ತಿದೆ ಅಂತ ಅನ್ಕೋತಿದ್ದೀನಿ ನಾನು. ಅದು ಬಿಟ್ಟರೆ ಅವ್ರು ನಯನವರು ಒಳ್ಳೆಯವರೇ, ನಮ್ಮ ಪ್ರೊಡ್ಯೂಸರ್ ಅಂತ ತುಂಬ ಒಳ್ಳೆಯವರೇ. ಸೊ ಎಲ್ಲರೂ ಒಳ್ಳೆಯವರೇ. ಸೊ ಆ ಚಿಕ್ಕ ಪುಟ್ಟದೊಂದು ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗಿದೆ. ಮೋಸ್ಟ್ಲಿ ಅವರೆಲ್ಲ ಕೂತು ಒಂದು ಅರ್ಧ ಗಂಟೆ ಮಾತಾಡಿದ್ದು ಇದೆಲ್ಲ ಸರಿ ಹೋಗುತ್ತೆ ಅಂತ ನನಗೆ ಅನಿಸುತ್ತೆ. ಮತ್ತು ಆ ಟಾರ್ಚರ್ ಕೊಟ್ಟವ್ರು ನೀವಲ್ಲ ಹಾಗಾದರೆ. ಬಿಕಾಸ್ ಯಾಕೆ ಅಂತಂದರೆ, ಸೊ ಅವ್ರು ಯಾವಾಗ ಸಂದರ್ಶನಗಳಲ್ಲಿ ಈ ಥರ ಹೇಳ್ಕೊಂಡ್ರೋ ಎಲ್ಲರೂ ಪ್ರೀತಮ್ ಶೆಟ್ಟಿ ಅವರೇನೋ ಅವ್ರಿಗೆ ಟಾರ್ಚರ್ ಕೊಟ್ಟಿರೋದು ಅನ್ನೋ ಒಂದು ಕ್ವಶನ್ ಮಾರ್ಕ್ ಕ್ರಿಯೇಟ್ ಆಗಿರುವಂಥದ್ದು. ಸೊ ಅದಕ್ಕೆ ನಿಮ್ಮ ಸ್ಪಷ್ಟನೆ ಕೊಡೋದಾದ್ರೆ? ಇಲ್ಲ, ನನ್ನ ಸ್ಪಷ್ಟನೆ ಇಲ್ಲ, ಅವರೇ ಸ್ಪಷ್ಟನೆ ಕೊಟ್ಟರು. ಆಮೇಲೆ ಅವರೇ ನನಗೆ ಫೋನ್ ಮಾಡಿ ಹೇಳಿದ್ರು, ಸರ್ ಈ ಥರ ನಾನು ಹೇಳಿದ್ರಿಂದ ಅದು ನಿಮ್ಮ ಮೇಲೆ ಬಂತು ಅಂತ. ಅವರೇ ಆಮೇಲೆ ಅವರ ಇದರಲ್ಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡ್ರು. ಇಲ್ಲ, ಪ್ರೀತಮ್ ಸರ್ ನಾನು ತುಂಬ ರೆಸ್ಪೆಕ್ಟ್ ಕೊಡ್ತೀನಿ, ಅವರಂತೂ ಖಂಡಿತ ಇಲ್ಲ ಅಂತ. ಇವತ್ತಿಗೂ ಅವ್ರು ನನ್ನ ಜೊತೆ ತುಂಬ ಫ್ರೆಂಡ್ ಆಗಿದ್ದಾರೆ, ತುಂಬ ಇದರಲ್ಲೇ ಇದ್ದಾರೆ. ಸೊ ಹಾಗಾಗಿ ನಾನು ಹೇಳ್ಬೇಕಂತಲ್ಲ, ಅವರೇ ಹೇಳಿದ್ದಾರೆ, ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ.